ವಿಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ? ಲಾಸ್ಟ್ ಟೈಮ್ ನಾನು ಕೆಲವೊಂದಿಷ್ಟು ಕಿಚನ್ ಪ್ರಾಡಕ್ಟ್ಗಳನ್ನ ಬೈ ಮಾಡಿ ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೆ ಅಲ್ವಾ. ಆ ಪ್ರಾಡಕ್ಟ್ಗಳ ಕ್ವಾಲಿಟಿ ಎಲ್ಲ ನನಗೆ ತುಂಬಾ ಇಷ್ಟ ಆಗಿತ್ತು. ನೀವೇ ಇಲ್ಲಿ ನೋಡ್ತಿರ್ಬೋದು, ನಾನು ಈಗಲೂ ಕೂಡ ಅದೇ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಸಲ ಕೂಡ ಇನ್ನೊಂದಿಷ್ಟು ಪ್ರಾಡಕ್ಟ್ಗಳನ್ನ ಬೈ ಮಾಡಿದ್ದೀನಿ. ಯಾಕಂದರೆ ಒಂದು ಅರ್ಧ ಕಿಚನ್ ಅಷ್ಟೇ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದು, ಇನ್ನೂ ಒಂದು ಅರ್ಧ ಕಿಚನ್ ಮಾಡಬೇಕಿತ್ತು. ನೆಕ್ಸ್ಟ್ ಟೈಮ್ ಮಾಡೋಣ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೆ. ಈ ಸಲ ನಾನು ಯಾವ್ಯಾವೆಲ್ಲ ಪ್ರಾಡಕ್ಟ್ಗಳನ್ನ ಬೈ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆನೂ ಕೂಡ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಕಿಚನ್ನ ಯಾವ ಥರ ಆರ್ಗನೈಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ, ನೋಡಿ ಆಯಿತಾ. ಇನ್ನಿಲ್ಲಿ ನೀವು ನೋಡ್ತಿರ್ಬೋದು, ಈ ವುಡನ್ ಶೆಲ್ಫ್ ಥರ ಇದೆಯಲ್ವಾ, ಅದ್ರ ಮೇಲೆ ಕೆಲವೊಂದಿಷ್ಟು ಗ್ಲಾಸ್ ಕಂಟೈನರ್ನೆಲ್ಲ ಇಟ್ಕೊಂಡಿದ್ದೆ. ಅದೆಲ್ಲ ಬೇಡ ಅಂತ ಅನಿಸ್ತಿತ್ತು, ಯಾಕಂದರೆ ನಾನು ಜಾಸ್ತಿ ಏನು ಅದರಲ್ಲಿ ಇಡಲಿಕ್ಕೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಇನ್ನಿವತ್ತು ನಾನು ಬೈ ಮಾಡಿರೋ ಎಲ್ಲ ಪ್ರಾಡಕ್ಟ್ಗಳು ಕೂಡ ನೆಸ್ಟೇಶಿಯಿಂದ ತೊಗೊಂಡಿರೋ ಅಂಥದ್ದು. ಮೊದಲನೇದಾಗಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ಬ್ಯಾಂಬೂ ಕೌಂಟರ್ ಟಾಪ್ ಸೆಲ್ಫ್ ಸ್ಟ್ಯಾಂಡು. ಇದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಟಿಯರ್ಸು. ಇದನ್ನು ನಾವು ಈಸಿಯಾಗಿ ಈ ಥರ ಓಪನ್ ಮಾಡಿ ಕ್ಲೋಸ್ ಮಾಡ್ಬೋದು. ಜೊತೆಗೆ ಎಡ್ಜಸ್ಟ್ನು ಕೂಡ ಸ್ಮೂತ್ ಫಿನಿಶಿಂಗ್ ಮಾಡಿದ್ದಾರೆ. ಕಿಚನ್ ಕೌಂಟರ್ ಟಾಪ್ ಮೇಲೆ ಇಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ತಗೊಂಡೆ. ಇನ್ನು ಸ್ಟ್ಯಾಂಡ್ ಮೇಲೆ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಹೈ ಬೋರೋಸಿಲಿಕೇಟೆಡ್ ಸ್ಟೋರೇಜ್ ಗ್ಲಾಸ್ ಜಾರ್ನ ತಗೊಂಡಿದ್ದೀನಿ. ಇದು ಸೆಟ್ ಆಫ್ 4 ಬಂದಿದೆ. ಹೇರ್ ಟೈಟ್ ಲಿಡ್ನ ಕೊಟ್ಟಿದ್ದಾರೆ, ಜೊತೆಗೆ ಸಿಲಿಕಾನ್ ಸೀಲ್ ಕೂಡ ಆಗಿದೆ. ಈ ಮಕಾನ, ಸೋಯಾ ಹಾಗೆ ಓಟ್ಸು ಇದನ್ನೆಲ್ಲ ಸ್ಟೋರ್ ಮಾಡ್ಲಿಕ್ಕೆ ಆಗುತ್ತೆ ಅಂತೇಳಿ ತಗೊಂಡಿದ್ದು. ಇನ್ನು ನೆಕ್ಸ್ಟ್ ಬಂದು ಫ್ರೂಟ್ಸ್ನೆಲ್ಲ ಇಡ್ಲಿಕ್ಕೆ ಅಂತೇಳಿ ಸೆರಾಮಿಕ್ ಫ್ರೂಟ್ ಬೌಲ್ ವಿತ್ ಸ್ಟ್ಯಾಂಡ್ನ ತಗೊಂಡಿದ್ದೀನಿ. ಈ ಸ್ಟ್ಯಾಂಡನ್ನ ಬ್ಯಾಂಬೂ ಇಂದ ಮಾಡಿದ್ದಾರೆ, ಜೊತೆಗೆ ಆಯಿಲ್ ಕೋಟಿಂಗ್ ಮಾಡಿದ್ದಾರೆ ಆಯಿತಾ. ಹಾಗಾಗಿ ಅದು ನೋಡಲಿಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿದೆ. ಅದಲ್ಲದೆ ಈ ತರಕಾರಿ ಇರ್ಬೋದು ಹಾಗೆ ಹಣ್ಣುಗಳನ್ನೆಲ್ಲ ಇದರಲ್ಲಿ ಇಟ್ಟು ಕಿಚನಲ್ಲಿ ಇಟ್ಟರೆ ಲುಕ್ಕು ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನ ಬೈ ಮಾಡಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಬೇಕಾಗುತ್ತೆ ಅಂತ ಈ ಕೆಸ್ರಾಲ್ ಡಿಶ್ ವಿತ್ ಲಿಡ್ನ ತಗೊಂಡಿದ್ದೀನಿ. ಇದು 1600 ml ಇದೆ. ಮೈಕ್ರೋ ಓವನ್ ಹಾಗೆ ಓವನಲ್ಲಿ ಕೂಡ ಇಡ್ಬೋದು. ಇನ್ ಡಿಶ್ ವಾಷರ್ ಸೇಫ್ ಕೂಡ. ಇದ್ರ ಜೊತೆಗೆ 8 ಸಿರಾಮಿಕ್ ಜಾರು ವಿತ್ ಲಿಡ್ ಮತ್ತು ವುಡನ್ ಟ್ರೇ ಕೊಟ್ಟಿದ್ದಾರೆ. ಈ ರೋಸ್ ಪೆಟಲ್ಸು ಮತ್ತು ಲೆಮನ್ ಗ್ರಾಸು, ಲ್ಯಾವೆಂಡರ್ ಫ್ಲವರ್ಸು ಇದರಲ್ಲೆಲ್ಲ ನಾನು ಟೀ ಮಾಡ್ಕೊತಿರ್ತೀನಲ್ವ, ಅದನ್ನೆಲ್ಲ ಇದಕ್ಕೆ ಸ್ಟೋರ್ ಮಾಡಲಿಕ್ಕಾಗತ್ತೆ ಅಂತ ಹೇಳಿ ತಗೊಂಡೆ. ಅದ್ರ ಬದಲು ನಾವು ಶುಗರು ಮತ್ತು ಟೀ ಪೌಡರು, ಕಾಫಿ ಪೌಡರ್ ಕೂಡ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಹಾಗೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಗ್ರೀನ್ ಲೀಫ್ ಇರೋ ಸೆರಾಮಿಕ್ ಪ್ಲೇಟ್ ಸೆಟ್ಟು. ಒಂದು 50 ml ಇದೆ ಅಷ್ಟೇ ಇದು, ಆದರೆ ನೋಡ್ಲಿಕ್ಕೆ ಮಾತ್ರ ತುಂಬಾ ಅಟ್ರಾಕ್ಟಿವ್ ಆಗಿದೆ. ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಲ್ವಾ, ಅವಾಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದಾಯಿತು. ಇದ್ರ ಜೊತೆಗೆ ವುಡನ್ ಪ್ಲೇಟ್ ಇರೋ ಸ್ಟ್ಯಾಂಡು ಡೈನಿಂಗ್ ಟೇಬಲ್ ಮೇಲೆ ಇಡ್ಲಿಕ್ಕೆ ಆಗುತ್ತೆ ಅಂತೇಳಿ ತಗೊಂಡೆ. ಈಗ ಬಿಸಿ ಎಲ್ಲ ನೇರವಾಗಿ ಇಡಬಾರ್ದು ಅಲ್ವಾ, ಹಾಗಾಗಿ ಇದ್ರ ಮೇಲೆ ಬಿಸಿ ಇರೋ ಪಾತ್ರೆನೆಲ್ಲ ಇಟ್ಟರೆ ಡೈನಿಂಗ್ ಟೇಬಲ್ ಮೇಲೆ ಇರೋ ಗ್ಲಾಸ್ಗೇನು ಆಗೋದಿಲ್ಲ. ಹಾಗಾಗಿ ಇದೊಂದು 3 ಪೀಸ್ ತಗೊಂಡಿದ್ದೀನಿ. ಜೊತೆಗೆ ಬಟರ್ ಸರ್ವಿಂಗ್ ಬೌಲು, ಮೇಲ್ಗಡೆದು ಬಂದು ಸೆರಾಮಿಕ್ಕು, ಹಾಗೆ ಕೆಳಗಡೆ ಸ್ಟ್ಯಾಂಡ್ ಥರ ಇದೆಯಲ್ಲ ಅದು ಬಂದು ವುಡನ್ನು. ಯಾರಾದರೂ ಬಂದಾಗ ಬಟರ್ನೆಲ್ಲ ಸರ್ವ್ ಮಾಡ್ಲಿಕ್ಕೆ ಆಗುತ್ತೆ ಅಂತೇಳಿ ಇದೊಂದು ತಗೊಂಡೆ. ಜೊತೆಗೆ ಶುಗರ್ ಆ್ಯಂಡ್ ಮಿಲ್ಕ್ ಪಾಟು, ಇದು ಕೂಡ ಅಷ್ಟೇ ವುಡನ್ ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ. ಇದನ್ನು ಕಿಚನಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಟರೆ ತುಂಬಾ ಹೈಲೈಟಾಗಿ ಕಾಣಿಸುತ್ತೆ. ಅದಲ್ಲದೆ ಹೊರಗಡೆ ಹೋದಾಗ ಎಲ್ಲಾದರೂ ತೊಗೊಂಡು ಹೋಗ್ಬೋದು, ಇಲ್ಲ ಗೆಸ್ಟ್ ಬಂದಾಗ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಇದಕ್ಕೆ ಪುಟ್ಟಾಗಿರೋ ಒಂದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಆ ಸ್ಪೂನ್ ಮಾತ್ರ ತುಂಬಾ ಕ್ಯೂಟಾಗಿದೆ. ಇನ್ನು ಈ ಸೆರಾಮಿಕ್ ಸ್ನ್ಯಾಕ್ಸ್ ಬೌಲ್ಸು, ಈ ಬೌಲ್ಗಳು ಬಂದು 180 ml ಇದೆ ಅಷ್ಟೇ. ಇವಾಗ ಏನಾದ್ರೂ ಜಾಮೂನ್ ಇರ್ಬೋದು ಅಥವಾ ಏನಾದರೂ ಒಂದು ಸ್ವೀಟ್ ಮಾಡಿದಾಗ ಸರ್ವ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಅದಲ್ಲದೆ ವಿಡಿಯೋಸ್ ಮಾಡುವಾಗ ಇದೆಲ್ಲ ಬೇಕಾಗುತ್ತೆ ಆಯಿತಾ. ನಾವು ಒಂದು ಸೆಟ್ ತೊಗೊಂಡಾಗ ಎಲ್ಲ ಒಂದೇ ಕಲರ್ ಬಂದುಬಿಡುತ್ತೆ. ಈ ಥರ ಕಲರ್ ಇದ್ದಾಗ ಒಂದೊಂದು ಸಲನೂ ಕೂಡ ಒಂದೊಂದು ಬೌಲ್ನ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಇದನ್ನು ತೊಗೊಂಡಿರೋ ಅಂಥದ್ದು. ಇನ್ನು ನೆಕ್ಸ್ಟ್ ಬಂದು ಈ ಸೆರಾಮಿಕ್ ಸ್ಮಾಲ್ ಬೌಲ್ಸು. ಈ ಬೌಲ್ಸು ಸ್ವಲ್ಪ ದೊಡ್ಡದು, ಒಂದು 250 ml ಇದೆ. ಇದನ್ನು ನಾವು ಮೈಕ್ರೋ ಓವನಲ್ಲಿ ಕೂಡ ಇಡಬಹುದು. ಇನ್ನು ಕೆಲವೊಂದು ಬೌಲ್ಸ್ಗಳಲ್ಲಿ ಕಳೆ ಹಂಗೆ ಉಳ್ಕೊಂಡು ಬಿಡುತ್ತೆ ಗೊತ್ತಾ, ತೊಳೆದ್ರೂ ಕೂಡ. ಆ ಥರ ಎಲ್ಲ ಈ ಬೌಲಲ್ಲಿ ಉಳ್ಕೊಳೋದಿಲ್ಲ, ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಹಾಗಾಗಿ ಇದನ್ನು ತಗೊಂಡೆ. ಇನ್ನು ನೆಕ್ಸ್ಟ್ ಬಂದು ಸೆರಾಮಿಕ್ ಸ್ನ್ಯಾಕ್ಸ್ ಪ್ಲೇಟು. ಇದು 3 ತೊಗೊಂಡಿದ್ದೀನಿ. ಮೊದಲು ಕೂಡ ನಾನು ಈ ಥರದೊಂದು ತೊಗೊಂಡಿದ್ದೆ, ಅದು ಕ್ವಾಲಿಟಿ ಇಷ್ಟ ಆಗಿ ಇದನ್ನು ತರಿಸ್ಕೊಂಡೆ. ಇನ್ನು ಈ ಸೆರಾಮಿಕ್ ಟೀ ಕಪ್ ಮತ್ತು ಸಾಸರು ಪುಟ್ಟದಾಗಿ ಒಂಥರ ಚೆನ್ನಾಗಿದೆ. ನಮ್ಮ ಮನೇಲಿ ಬರೀ ಟೀ ಕಪ್ ಜಾಸ್ತಿ ಇರೋ ಅಂಥದ್ದು, ಈ ಸಾಸರೆಲ್ಲ ಇಲ್ಲ. ಹಾಗಾಗಿ ಇದೊಂದು ಸೆಟ್ ಇರಲಿ, ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸೆಟ್ನ ತಗೊಂಡಿದ್ದೀನಿ. 4 ಬಂದಿದೆ ಇದು. ಇನ್ನು ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕಟ್ಲರಿ ಹೋಲ್ಡರು. ಇದ್ರ ಜೊತೆಗೆ ಅಲ್ಯೂಮಿನಿಯಂ ಸ್ಪೂನ್ಸ್ ಮತ್ತು ಫೋರ್ಕ್ ಕೊಟ್ಟಿದ್ದಾರೆ. ಇದೆರಡೂ ಕೂಡ ಗೋಲ್ಡ್ ಫಿನಿಶಿಂಗಲ್ಲಿದೆ, ಹಾಗಾಗಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಇನ್ನು ಈ ಗ್ಲಾಸ್ನು ಕೂಡ ಅಷ್ಟೇ, ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಅದರಲ್ಲಿ ಇಟ್ಕೊಳ್ಬೋದು. ಹಾಗಾಗಿ ಇದನ್ನು ತಗೊಂಡೆ.
ಇನ್ನು ವುಡ್ ಗ್ಲಾಸ್ ಜಾರ್ಸು ಆ್ಯಂಡ್ ಸ್ಪೂನು, ಇದ್ರ ಜೊತೆಗೆ ಲೀಫ್ ಸ್ಟ್ಯಾಂಡ್ ಇದೆ, ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಮತ್ತು ಪಂಪ್ಕಿನ್ ಸೀಡ್ಸು ಹಾಗೆ ವಾಟರ್ ಮೆಲನ್ ಸೀಡ್ಸ್ನ ಹಾಕಿ ಇಡಲಿಕ್ಕೆ ಅಂತೇಳಿ ತೊಗೊಂಡೆ. ಸದ್ಯಕ್ಕೆ ವಾಟರ್ ಮೆಲನ್ ಸೀಡ್ಸ್ ಇರಲಿಲ್ಲ, ಹಾಗಾಗಿ ಡೇಟ್ಸ್ನ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಸ್ಪೂನ್ಸ್ನು ಈ ಥರ ನೀಟಾಗಿ ಅದರಲ್ಲೇ ಸ್ಟಿಕ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಬಂದು ಈ ಬೌಲ್ ವಿತ್ ಹ್ಯಾಂಡಲ್ಲು. ಇದರಲ್ಲಿ ಸುಮಾರಷ್ಟು ಕಲರ್ಸ್ ಇದೆ. ನನಗೆ ಯೆಲ್ಲೋ ಕಲರ್ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಪುಟ್ಟದಾಗಿದೆ, ಮಾಮೂಲಿಯಾಗಿ ನಾವು ಆಮ್ಲೆಟ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ತೊಗೊಂಡೆ. ಹಾಗೆ ನಾನು ಜಾಸ್ತಿ ಸ್ಮೂದಿನೆಲ್ಲ ಕುಡಿತಿರ್ತೀನಲ್ವ, ಯಾವಾಗಲೂ ಕೂಡ ಒಂದೇ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೆ, ಹಾಗಾಗಿ ಈ ಗ್ಲಾಸ್ ಜಾರ್ನ ತೊಗೊಂಡಿದ್ದೀನಿ. ವಿತ್ ಸ್ಟ್ರಾ ಕೂಡ ಕೊಟ್ಟಿದ್ದಾರೆ, ಅದ್ರ ಮೇಲೆ ಬಟರ್ಫ್ಲೈ ಡಿಸೈನ್ ಕೂಡ ಇದೆ. ನೋಡ್ತಿರ್ಬೋದು ನೀವು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ. ಜೊತೆಗೆ ಬ್ಲ್ಯಾಕ್ ಕೊರಿಯನ್ ಸಿರಾಮಿಕ್ ಪಾಟು, ಇದು ಬಂದು 2000 ml ಇದೆ. ಏನು ಗೊತ್ತಾ, ಇದರಲ್ಲಿ ನಾವೇನಾದರೂ ಕುಕ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬಿಸಿ ಹಂಗೆ ಉಳಿಯುತ್ತೆ, ಹಾಗಾಗಿ ಇದು ನನಗೆ ತುಂಬಾ ಇಷ್ಟ ಆಯಿತು. ಅದ್ರ ಜೊತೆಗೆ ಮೈಕ್ರೋ ಓವನಲ್ಲಿ ಕೂಡ ಇದನ್ನು ಇಡ್ಬೋದು, ಹಾಗೆ ಡಿಶ್ ವಾಷರಲ್ಲಿ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಮುಖ್ಯವಾಗಿ ಏನಂದರೆ ಇದಕ್ಕೆ ನಾನ್ ಸ್ಟಿಕ್ ಕೋಟಿಂಗ್ ಮಾಡಿಲ್ಲ, ಹಾಗಾಗಿ ಸೇಫ್ ಕೂಡ. ನಾನು ಸ್ವಲ್ಪ ಮೂಲಂಗಿ ಸಾಂಬಾರು ಇದ್ರಲ್ಲಿ ಮಾಡ್ಕೊಂಡಿದ್ದೆ, ಸುಮಾರು ಹೊತ್ತು ಬಿಸಿ ಇತ್ತು ಆಯಿತಾ. ಹಾಗೆ ಇನ್ನು ಕೊನೆಯದಾಗಿ ನಾನು ತೋರಿಸ್ತಿರೋದು ಬಂದು ಬೋರೋಸಿಲಿಕೇಟೆಡ್ ಗ್ಲಾಸ್ ಇರೋ ಟೀ ಪಾಟು. ಇದು ಒಂದು 750 ml ಇದೆ. ಹಾಗೆ ಈ ಸ್ಟ್ರೇನರ್ನ ನಾವು ಈಸಿಯಾಗಿ ರಿಮೂವ್ ಕೂಡ ಮಾಡ್ಬೋದು, ಹಾಗೆ ಕ್ಲೀನ್ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಸುಲಭ. ಈ ಸ್ಟ್ರೇನರು ಮತ್ತು ಲಿಡ್ನ ಬಿಟ್ಬಿಟ್ಟು ಈ ಗ್ಲಾಸ್ನ ನಾವು ಡಿಶ್ ವಾಷರಲ್ಲಿ ಹಾಕಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ನಮ್ಮನೇಲಿ ಈಗಾಗಲೇ ಇದೊಂದು ಇತ್ತು, ಆದರೆ ಅದರ ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ಸ್ವಲ್ಪ ಬೇಗನೆ ಹಾಳಾಗಿಬಿಡ್ತು. ಹಾಗಾಗಿ ಇದು ಚೆನ್ನಾಗಿದೆ ಅನಿಸಿ ಇದನ್ನೊಂದು ತೊಗೊಂಡೆ. ಒಂದು 4 ಜನಕ್ಕೆ ಆರಾಮಾಗಿ ನಾವು ಟೀ ಮಾಡಿಬಿಡ್ಬೋದು. ಇನ್ನು ನಮ್ಮ ಕಿಚನ್ನ ಒಂದು ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಈ ಶೆಲ್ಫ್ ಮೇಲಂತೂ ಅವನ್ನೆಲ್ಲ ತೆಗೆದುಬಿಟ್ಟು ಇದನ್ನು ಜೋಡಿಸಿದ್ಮೇಲೆ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ನೋಡಿ, ನೀವು ಕೂಡ ನೋಡ್ತಿರ್ಬೋದು. ಹಾಗೆ ಈ ಕೌಂಟರ್ ಟೇಬಲ್ ಮೇಲೆ ಈ ಸ್ಟ್ಯಾಂಡ್ನ ಇಟ್ಕೊಂಡೆ. ನಮ್ಮನೇಲಿ ಏನಂತ ಅಂದರೆ ಮೇಲ್ಗಡೆ ಎಲ್ಲ ಕಬೋರ್ಡ್ಸ್ ಎಲ್ಲ ಜಾಸ್ತಿ ಕೊಟ್ಟಿಲ್ಲ, ಹಾಗಾಗಿ ಇದೆಲ್ಲ ನನಗೆ ಬೇಕೇ ಬೇಕು. ಅದಕ್ಕೆ ಒಂದು ಕಾರ್ನರಲ್ಲಿ ಈ ಥರ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನೆಲ್ಲ ಪ್ರಾಡಕ್ಟ್ಗಳ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಹಾಗೆ ಯೂನಿಕ್ ಆಗಿ ಕೂಡ ಇದೆ. ಇನ್ನು ಈ ಪ್ರಾಡಕ್ಟ್ ನಿಮಗೆ ಬೇಕು ಅನ್ನಂಗಿದ್ರೆ ನೀವು ನೆಸ್ಟ್ ಏಷ್ಯಾದಲ್ಲಿ ಆರಾಮಾಗಿ ಬೈ ಮಾಡ್ಬೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೋಡಿ. ಹಾಗೆ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ.